ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಕೃಷಿಗೆ ನೀಡುವ 18ನೇ ಕಂತು ಕಳೆದ ಅಕ್ಟೋಬರ್ನಲ್ಲಿ ಬಿಡುಗಡೆಯಾಗಿತ್ತು. ಈಗ 19ನೇ ಕಂತು ಯಾವಾಗ ಬಿಡುಗಡೆ ಆಗಲಿದೆ ಎಂದು ಕಾದು ಕುಳಿತಿದ್ದ ರೈತರಿಗೆ ಇಲ್ಲಿದೆ ಬಿಡುಗಡೆ ದಿನಾಂಕದ ಅಧಿಕೃತ ಮಾಹಿತಿ. ಅದಕ್ಕಿಂತ ಮೊದಲು ಪಿಎಂ ಕಿಸಾನ್ ಹಣ ನಿಮ್ಮ ಖಾತೆ ಸೇರಲು KYC ಮಾಡಿರಬೇಕು. ಜೊತೆಗೆ ರೈತರು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇನ್ನು ಪಿಎಂ ಕಿಸಾನ್ ಹಣ ಇಂಥ ರೈತರಿಗೆ 2,000ವಲ್ಲ, ಬದಲಿಗೆ 4,000 ರೂಪಾಯಿ ಜಮಾವಣೆಯಾಗಲಿದೆ. ಪಿಎಂ ಕಿಸಾನ್ನ ಈ ಎಲ್ಲ ಹೊಸ ಮಾಹಿತಿ ತಿಳಿಯಲು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಪಿಎಂ ಕಿಸಾನ್ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇಂದ್ರ ಸರ್ಕಾರವು ರೈತರಿಗೆ ಆರ್ಥಿಕವಾಗಿ ನೆರವಾಗಲು ಹಣಕಾಸು ನೀಡುವ ಯೋಜನೆಯಾಗಿದೆ ಮತ್ತು ಕೃಷಿ ಒಳಹರಿವು ಮತ್ತು ದೇಶೀಯ ಅಗತ್ಯತೆಗಳಿಗಾಗಿ ರೈತರ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದೊಂದಿಗೆ ಮೋದಿ ಸರ್ಕಾರ ಇದನ್ನು ಪರಿಚಯಿಸಿದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸಲು ಈ ಯೋಜನೆಯು ಭಾರತ ಸರ್ಕಾರದಿಂದ 100ರಷ್ಟು ಧನ ಸಹಾಯವನ್ನು ಇದು ಒದಗಿಸುತ್ತದೆ. ಇದರಲ್ಲಿ ರಾಜ್ಯಗಳ ಮೇಲೆ ಯಾವುದೇ ಆರ್ಥಿಕ ಹೊರೆ ಇರುವುದಿಲ್ಲ. ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಯನ್ನು 3 ಕಂತುಗಳಲ್ಲಿ ನೀಡುತ್ತಿದೆ. ಪ್ರತಿ 4 ತಿಂಗಳಿಗೊಮ್ಮೆ, ಅಂದರೆ ಏಪ್ರಿಲ್ನಿಂದ ಜುಲೈ ಮಧ್ಯೆ, ಆಗಸ್ಟ್ ಮತ್ತು ನವೆಂಬರ್ ಮಧ್ಯೆ, ಡಿಸೆಂಬರ್ ಹಾಗೂ ಮಾರ್ಚ್ ತಿಂಗಳ ಮಧ್ಯೆ 2,000 ರೂಪಾಯಿನಂತೆ ಒಟ್ಟು 6,000 ರೂಪಾಯಿಯನ್ನು ಜಮಾವಣೆ ಮಾಡಲಾಗುತ್ತಿದೆ. ಈ ಯೋಜನೆಯಡಿ ಈಗಾಗಲೇ ದೇಶದಾದ್ಯಂತ 9 ಕೋಟಿಗೂ ಹೆಚ್ಚು ರೈತರು ನೋಂದಣಿ ಮಾಡಿಕೊಂಡು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಈಗಾಗಲೇ ಈ ಯೋಜನೆಯಡಿ 18ನೇ ಕಂತಿನ ಹಣ ಅಂದರೆ ಒಟ್ಟು 36,000 ರೂಪಾಯಿಯನ್ನು ಜಮಾವಣೆ ಮಾಡಲಾಗಿದೆ. ಈಗ 19ನೇ ಕಂತಿನ ಹಣ ರಾಷ್ಟ್ರೀಯ ಮಾಧ್ಯಮ ವರದಿಗಳ ಪ್ರಕಾರ ಫೆಬ್ರವರಿ 24ರಂದು ಮೋದಿ ಬಿಹಾರಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಕೃಷಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ 19ನೇ ಕಂತಿನ ಪಿಎಂ ಕಿಸಾನ್ 2,000 ನೀಡುವ ಯೋಜನೆಗೆ ಸಹಿ ಹಾಕುವ ಮೂಲಕ ಅಧಿಕೃತ ಚಾಲನೆ ನೀಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಹಿಂದೆಯೂ ಕೂಡ ಕೃಷಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗಲೇ ಪಿಎಂ ಕಿಸಾನ್ ಕಂತಿನ ಹಣ ಬಿಡುಗಡೆಗೆ ಚಾಲನೆ ನೀಡಲಾಗಿತ್ತು. ಇನ್ನು ಈ ಯೋಜನೆಯ 18ನೇ ಕಂತು ಪಡೆಯದೇ ಇರುವವರು ಮತ್ತು 19ನೇ ಕಂತು ಪಡೆಯಲು KYC ಆಗದೇ ಇದ್ದವರು KYC ಪೂರ್ಣಗೊಳಿಸಬೇಕು. 18ನೇ ಕಂತು ಪಡೆಯದೇ ಇದ್ದವರು KYC ಪೂರ್ಣಗೊಳಿಸಿದ್ದರೆ ನಿಮಗೆ 18 ಮತ್ತು 19ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಜಮಾವಣೆಯಾಗಲಿದೆ. KYC ಕಡ್ಡಾಯವಾಗಿ ಮಾಡಲು ಕಾರಣ ಈ ಯೋಜನೆಯ ಪ್ರಯೋಜನಗಳು ದೇಶದಾದ್ಯಂತ ಎಲ್ಲ ರೈತರು ಪಡೆಯಲು ಮತ್ತು ಮಧ್ಯವರ್ತಿಗಳಿಗೆ ತಪ್ಪಿಸಲು KYC ಮಾಡುವುದು ಅವಶ್ಯಕವಾಗಿದೆ. ಹಾಗಾಗಿ KYC ಪೂರ್ಣಗೊಂಡಿದ್ದವರಿಗೆ ಮಾತ್ರ ಪಿಎಂ ಕಿಸಾನ್ ಕಂತಿನ ಹಣವನ್ನು ಜಮಾವಣೆ ಮಾಡಲಾಗುತ್ತಿದೆ. ಇನ್ನು ಪಿಎಂ ಕಿಸಾನ್ KYC ಪೂರ್ಣಗೊಳಿಸಲು 3 ವಿಧಾನಗಳಿವೆ. ಮೊದಲನೆಯದಾಗಿ ನಿಮ್ಮ ಮೊಬೈಲ್ಗೆ OTP ಆಧಾರಿತ, ಎರಡನೆಯದಾಗಿ ಬಯೋಮೆಟ್ರಿಕ್ ಆಧಾರಿತ, ಇದು CSC ಸೆಂಟರ್ಗಳಲ್ಲಿ ಮಾಡಿಕೊಡಲಾಗುತ್ತದೆ, ಮತ್ತು ಮೂರನೆಯದು ಮುಖದ ದೃಢೀಕರಣ ನೀಡುವ ಮೂಲಕವೂ KYCಯನ್ನು ಪೂರ್ಣಗೊಳಿಸಬಹುದು. ಇನ್ನು ಪಿಎಂ ಕಿಸಾನ್ ಯೋಜನೆಯ ಹಣ ನಿಮ್ಮ ಖಾತೆ ಸೇರಲು ಈ ದಾಖಲೆಗಳು ಪ್ರಮುಖವಾಗಿದೆ ಮತ್ತು ಯಾರ್ಯಾರಿಗೆ ಪಿಎಂ ಕಿಸಾನ್ ಹಣ ಇನ್ನೂ ಬಂದಿಲ್ಲವೋ ಈ ದಾಖಲೆಗಳನ್ನು ಪೂರ್ಣಗೊಳಿಸಿ. ಮೊದಲಿಗೆ ಭೂ ದಾಖಲೆಗಳ ಪ್ರಕಾರ ರೈತರ ಭೂ ಮಾಲೀಕತ್ವದ ಹಕ್ಕುಗಳು ಸ್ಪಷ್ಟವಾಗಿರಬೇಕು. ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ರೈತರು KYC ಹೊಂದಿರುವುದು ಅವಶ್ಯಕ. ಬ್ಯಾಂಕ್ ಖಾತೆಯನ್ನು ಆಧಾರ್ನೊಂದಿಗೆ ಜೋಡಣೆ ಮಾಡಿರಬೇಕು. ನಿಮ್ಮ ಬ್ಯಾಂಕ್ ಖಾತೆಯನ್ನು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಲಿಂಕ್ ಮಾಡಿರಬೇಕು. KYC ಮಾಡಲು ನಿಮ್ಮ ಹತ್ತಿರದ CSC ಸೆಂಟರ್ಗೆ ಭೇಟಿ ನೀಡಿ. ಇನ್ನು ಬ್ಯಾಂಕಿಗೆ ಸಂಬಂಧಪಟ್ಟ ಲಿಂಕ್ಗೆ ನಿಮ್ಮ ಸಮೀಪದ ಬ್ಯಾಂಕ್ಗೆ ಭೇಟಿ ನೀಡಿ. ಎಲ್ಲ ರೈತರು ಈ ಕೂಡಲೇ ಪಿಎಂ ಕಿಸಾನ್ KYC ಪೂರ್ಣಗೊಳಿಸಿ. 19ನೇ ಕಂತು ಶೀಘ್ರದಲ್ಲೇ ಜಮಾವಣೆಯಾಗಲಿದೆ. ಕೃಷಿಗೆ ಸಂಬಂಧಪಟ್ಟ ಹಾಗೂ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.